ಅಜಿತ್ ಪವಾರ್ ಅವರ ಸಾವಿಗೆ ಇಡೀ ದೇಶವೇ ಮಮ್ಮಲ ಮಿಡಿತಾ ಇದೆ. ಮಹಾರಾಷ್ಟ್ರದಲ್ಲಂತೂ ಶೋಕ ಮಡುಗಟ್ಟಿದೆ. ರಾಜಕೀಯ ನಾಯಕರುಗಳು ಸಂತಾಪ ಸೂಚಿಸ್ತಾ ಇದ್ದಾರೆ. ಅಯ್ಯೋ, ಹೀಗಾಗಬಾರ್ದಾಗಿತ್ತು ಅಂತ ಬೇಸರ ಹೊರಹಾಕ್ತಿದ್ದಾರೆ. ಆದರೆ ಕೆಲ ನಾಯಕರುಗಳು ವಿಮಾನ ಪತನದ ಹಿಂದೆ ಷಡ್ಯಂತ್ರದ ಬಗ್ಗೆ ಅನುಮಾನ ಹೊರಹಾಕ್ತಿದ್ದಾರೆ. ಅಷ್ಟಕ್ಕೂ ಯಾರು ಏನೇನು ಹೇಳ್ತಿದ್ದಾರೆ ಬನ್ನಿ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬೋಣ. ಅಜಿತ್ ಪವಾರ್ ಸಿಎಂ ದೇವೇಂದ್ರ ಫಡ್ನವೀಸ್ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಮಹಾರಾಷ್ಟ್ರದ ದಾದಾ ಅಂತಾನೆ ಖ್ಯಾತಿ ಪಡೆದಿದ್ರು. ಅಜಿತ್ ಪವಾರ್ ಅವರ ಕರ್ಮಭೂಮಿ ಬಾರಾಮತಿ ಮಹಾರಾಷ್ಟ್ರದಲ್ಲೇ ಅತಿ ಹೆಚ್ಚು ಕಬ್ಬು ಬೆಳೆಯುವ ಸಮೃದ್ಧ ಪ್ರದೇಶ. ಅಜಿತ್ ಪವಾರ್ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ನೆಲ. ಚಿಕ್ಕಪ್ಪ ಶರದ್ ಪವಾರ್ ನೆರಳಲ್ಲಿ ರಾಜಕೀಯ ಪಾಠ ಕಲಿತ ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದ್ರು. ವಿಪರ್ಯಾಸ ಅಂದ್ರೆ ರಾಜಕೀಯ ಜೀವನ ಶುರು ಮಾಡಿದ ನೆಲದಲ್ಲೇ ಈಗ ಅವರ ಬದುಕಿನ ಪಯಣವು ಅಂತ್ಯಗೊಂಡಿದೆ. ಮಹಾರಾಷ್ಟ್ರದ ದಾದಾ ಡಿಸಿಎಂ ಅಜಿತ್ ಪವಾರ್ ದುರಂತ ಅಂತ್ಯ. ವಿಮಾನ ಪತನ ಆಕಸ್ಮಿಕವೋ ಷಡ್ಯಂತ್ರವೋ? ಮಮತಾ ಅನುಮಾನ. ಅಜಿತ್ ಪವಾರ್ ಅಗಲಿಕೆಗೆ ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಆದರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಷಡ್ಯಂತ್ರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಎನ್ಡಿಎ ತೊರೆದು ಇಂಡಿಯಾ ಒಕ್ಕೂಟ ಸೇರಬೇಕಿತ್ತು. ಈ ಬಗ್ಗೆ ಮಾತುಗಳು ದಟ್ಟವಾಗಿದ್ದವು. ಇದರ ಬೆನ್ನಲ್ಲೇ ದುರಂತ ನಡೆದಿದೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. There is no safety and security of the people of this country, even the political leaders. But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. And now what happened today? I need proper investigation under the supervision of Supreme Court. Only we have the trust on Supreme Court, no other agency. All the agencies are being totally purchased and really it's a great loss for the country. ಮಮತಾ ಬ್ಯಾನರ್ಜಿ ಮಾತಿಗೆ ಕೆರಳಿದ ಸಂಸದೆ ಕಂಗನಾ ರನಾವತ್ ಹೀಗೆ ನೀಚವಾಗಿ ಮಾತನಾಡೋ ಬದಲು ಸ್ವಲ್ಪ ಸಂಯಮ ತೋರಿಸಿ ಅಂತ ತಿವಿದಿದ್ದಾರೆ. देखिए, हम लोग सब बहुत शोकमय हैं कि इतना बड़ा हादसा सुबह सुबह हुआ है. आज पार्लियामेंट में सब यही बात कर रहे हैं कि कितना ज़्यादा सब इसमें जो है, और सब लोग जो है तरह से ट्रैवल करते हैं, तो इस समय पर इतनी नीच बातें करना, आई थिंक ये बहुत ही, उनको भी थोड़ा तो मतलब संयम अपनाना चाहिए. ಕೇವಲ ಮಮತಾ ಮಾತ್ರವಲ್ಲ, ಲಾಲು ಪ್ರಸಾದ್ ಯಾದವ್ ಕೂಡ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೂಡ ಧ್ವನಿಗೂಡಿಸಿದ್ದಾರೆ. तो उन्होंने ठीक ही मांग की होगी, क्योंकि वीआईपी के साथ इस तरह की घटना न हो. तो एक बार को ये बात तो साफ होनी चाहिए कि आखिरकार ये घटनाएं क्यों हुई. पूर्व में भी कई हमारे वीआईपी इसी तरह उनकी जान गई है. तो आखिरकार ऐसी जांच हो जिससे निष्पक्ष पता लगे कि आखिरकार घटना किस वजह से. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನ್ಯಾಚುರಲ್ ಡೆತ್ ಅಂತ ಹೇಳಿಕೆ ನೀಡಿದ್ದಾರೆ. ಘಟನೆಯ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಆಗ್ರಹಿಸಿದ್ದಾರೆ. देखिए, जांच तो होना चाहिए, क्योंकि ऐसा एक्सीडेंट हुआ है जो अननेचुरल है. वहाँ पर ऐसा हुआ क्यों, इसकी जांच तो होना ही चाहिए. वी विल आल्सो डिमांड. ಪಿತೂರಿನೂ ಇಲ್ಲ, ಷಡ್ಯಂತ್ರನೂ ಇಲ್ಲ, ಅಪಘಾತ ಎಂದ ಶರದ್ ಪವಾರ್. ವಿಪಕ್ಷಗಳ ಆರೋಪಕ್ಕೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸ್ಪಷ್ಟನೆ ನೀಡಿದ್ದಾರೆ. ಇದೊಂದು ಅಪಘಾತ, ಇದರಲ್ಲಿ ಪಿತೂರಿ, ಷಡ್ಯಂತ್ರ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅಜಿತ್ ಪವಾರ್ ಕುಟುಂಬಕ್ಕೆ ದೇವರು ದುಃಖ ಭರಿಸೋ ಶಕ್ತಿ ನೀಡಲಿ ಅಂತ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಜನಸೇವೆ ಮಾಡುವ ಕಠಿಣ ಪರಿಶ್ರಮಿ. ಬಡವರ ಸಬಲೀಕರಣದಲ್ಲಿ ಅವರ ಉತ್ಸಾಹ ಗಮನಾರ್ಹವಾದದ್ದು. ಭೀಕರ ವಿಮಾನ ಅಪಘಾತದಿಂದ ದುಃಖಿತನಾಗಿದ್ದೇನೆ. ಅಜಿತ್ ಪವಾರ್ ಅಕಾಲಿಕ ನಿಧನ ತುಂಬಾ ಆಘಾತಕಾರಿ. ಮೃತರ ಕುಟುಂಬಗಳಿಗೆ ಶಕ್ತಿ, ಧೈರ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಜಿ ಮತ್ತು ಅವರ ಸಹ ಪ್ರಯಾಣಿಕರು ಇಂದು ವಿಮಾನ ಅಪಘಾತದಲ್ಲಿ ನಿಧನರಾದ ಸುದ್ದಿ ಅತ್ಯಂತ ನೋವಿನಿಂದ ಕೂಡಿದೆ. ಈ ದುಃಖದ ಕ್ಷಣದಲ್ಲಿ ನಾನು ಮಹಾರಾಷ್ಟ್ರದ ಜನರೊಂದಿಗೆ ನಿಲ್ಲುತ್ತೇನೆ. ಈ ದುಃಖದ ಸಮಯದಲ್ಲಿ ಇಡೀ ಪವಾರ್ ಕುಟುಂಬ ಮತ್ತು ಪ್ರೀತಿ ಪಾತ್ರರಿಗೆ ನನ್ನ ಸಂತಾಪಗಳನ್ನು ವ್ಯಕ್ತಪಡಿಸುತ್ತೇನೆ. ಅಜಿತ್ ಪವಾರ್ ಅಗಲಿಕೆಗೆ ಕೇರಳ ವಿಧಾನಸಭೆ, ಕರ್ನಾಟಕ ವಿಧಾನಸಭೆಯಲ್ಲೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಜ್ಯದ ನಾಯಕರು ದುಃಖ ಹೊರಹಾಕಿದರು. ಬಹಳ ನೋವಿನ ಸಂಗತಿ. ಈ
ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇದು ಒಂದು ದುರಂತ, ಅಪಘಾತಗೀಡಾಗಿರ್ತಕ್ಕಂಥದ್ದು ದುರಂತ. ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು, ಡೆಪ್ಟಿ ಚೀಫ್ ಮಿನಿಸ್ಟರ್. ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು ಬಿಜೆಪಿಯ ಈ ಒಂದು NDA ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಬಹಳ ನೋವಿನ ಸಂಗತಿ. ಅದೇನೇ ಇರಲಿ, ದಾದಾನ ಕಳೆದುಕೊಂಡು ಇಡೀ ಮಹಾರಾಷ್ಟ್ರ ಶೋಕದಲ್ಲಿ ಮುಳುಗಿದೆ. ವಿಪಕ್ಷಗಳು ಅಜಿತ್ ಸಾವಿನ ಬಗ್ಗೆಯೇ ಅನುಮಾನ ಹೊರಹಾಕ್ತಿವೆ. ಶೋಕದ ನಡುವೆ ಇಂಥ ರಾಜಕೀಯ ಬೇಕಾ ಅಂತ ಬಿಜೆಪಿ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, TV9.